ದರ್ಶನ್ಗಾಗಿ ದೈವದ ಮೊರೆ ಹೋದ್ರ ಪತ್ನಿ ವಿಜಯಲಕ್ಷ್ಮಿ. ಒಂದು ಕಡೆ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ನಾಳೆ ಪ್ರದೋಷ ಹೇಳಿಕೆ ದಾಖಲಿಗೆ ದಿನಾಂಕ ಫಿಕ್ಸ್ ಆಗ್ತಾ ಇದೆ ನ್ಯಾಯಾಲಯದಲ್ಲಿ. ಇದರ ಮಧ್ಯೆ ವಿಜಯಲಕ್ಷ್ಮಿ ದೈವದ ಮೊರೆ ಹೋಗಿದ್ದಾರೆ. ಮಂದಾರ ಬೈಲು ರಕ್ತೇಶ್ವರಿಗೆ ವಿಶೇಷ ಪೂಜೆ ಹರಕೆಯನ್ನ ತೀರಿಸಿದ್ದಾರೆ. ಮಂಗಳೂರಿನ ಮಂದಾರ ಬೈಲು ರಕ್ತೇಶ್ವರಿ ದೈವಸ್ಥಾನ ದೈವದ ಸನ್ನಿಧಿಯಲ್ಲಿ ಸೇವೆ ಮಾಡಿಸಿದ್ದಾರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಮಾಫಿ ಸಾಕ್ಷಿ ಕಂಟಕ ಹಿನ್ನೆಲೆಯಲ್ಲಿ ಈ ಪೂಜೆಯನ್ನ ನೆರವೇರಿಸಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂದಾರ ಬೈಲು ದೈವ ಸನ್ನಿಧಾನದಲ್ಲಿ ರಕ್ತೇಶ್ವರಿ ಸನ್ನಿಧಾನದಲ್ಲಿ ಸೇವೆಯನ್ನ ಮಾಡಿಸಿದ್ದಾರೆ ವಿಜಯಲಕ್ಷ್ಮಿಯವರು. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಂದಾರ ಬೈಲಿನ ರಕ್ತೇಶ್ವರಿ ಸನ್ನಿಧಾನದಲ್ಲಿ ನಡೆದಿರುವಂತಹ ಕೋಲ ಸೇವೆ ಇದು. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅವರು ಆ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ. ನಾಳೆ ಬಹಳ ಮಹತ್ವದ ದಿನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅವರಿಗೆ ನಾಳೆ ಪ್ರದೋಷ ಹೇಳಿಕೆ ದಾಖಲಿಗೆ ದಿನಾಂಕ ನಿಗದಿಯಾಗುತ್ತೆ. ಮೊನ್ನೆ 20ನೇ ತಾರೀಕೆ ದಿನಾಂಕವನ್ನ ಫಿಕ್ಸ್ ಮಾಡಲಾಗಿತ್ತು. ಆ ನಂತರ ಅದನ್ನ ಸೋಮವಾರಕ್ಕೆ ಪೋಸ್ಟ್ಪೋನ್ ಮಾಡಲಾಗಿದೆ. ಈಗ ನಾಳೆ ದಿನಾಂಕವನ್ನ ಫಿಕ್ಸ್ ಮಾಡಲಾಗುತ್ತೆ. ಅದಾದ ನಂತರ ಪ್ರದೋಷ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡುತ್ತೆ. ಅದಾದ ನಂತರ ಕ್ರಾಸ್ ಎಕ್ಸಾಮಿನೇಷನ್, ಪಾಟಿ ಸವಾಲಿರುತ್ತೆ. ಪ್ರದೋಷ ಹೇಳಿಕೆ ವಿಶ್ವಾಸಾರ್ಹತೆಯಿಂದ ಕೂಡಿದ್ಯೋ ಇಲ್ವೋ ಅನ್ನೋದನ್ನ ಪರಿಶೀಲಿಸಿ ಆತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಇಲ್ವಾ ಅನ್ನೋದನ್ನ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಆದರೆ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಕೊಡುವಂತಹ ಹೇಳಿಕೆ ನಟ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಕಷ್ಟಗಳನ್ನ ಹೆಚ್ಚು ಮಾಡಬಹುದು ಅನ್ನುವಂತಹ ಆತಂಕ ವಿಜಯಲಕ್ಷ್ಮಿಯವರದ್ದು. ಆ ಕಾರಣಕ್ಕಾಗಿಯೇ ದೇವರ ಮೊರೆ ಹೋಗಿದ್ದಾರೆ, ದೈವದ ಮೊರೆ ಹೋಗಿದ್ದಾರೆ. ಮಂದಾರ ಬೈಲು ರಕ್ತೇಶ್ವರಿ ಸನ್ನಿಧಾನದಲ್ಲಿ ದೈವ ಕೋಲವನ್ನ ನೆರವೇರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.